ಹರಿಹರ ತಾಲೂಕು ಕಚೇರಿಯಲ್ಲಿ ಮೂಲಭೂತ ಸೌಲಭ್ಯ ಕಲ್ಪಿಸುವಂತೆ ಕಾರವೇ ಮನವಿ. ಹೌದು ವೀಕ್ಷಕರೇ, ಹರಿಹರ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಹರಿಹರ ತಾಲೂಕು ಘಟಕದ ವತಿಯಿಂದ ಹರಿಹರ ತಾಲೂಕು ಕಚೇರಿಯಲ್ಲಿ ಸಾರ್ವಜನಿಕರಿಗೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವಂತೆ ನಮ್ಮ ವಾಹಿನಿ ಮುಖಾಂತರ ತಹಸೀಲ್ದಾರ್ ಅವರಿಗೆ ಮನವಿ ಮಾಡಲಾಯಿತು. ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್ ಸೇರಿದಂತೆ ವಿವಿಧ ಸೇವೆಗಳಿಗಾಗಿ ಪ್ರತಿದಿನ ಗ್ರಾಮೀಣ ಪ್ರದೇಶಗಳಿಂದ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸಾರ್ವಜನಿಕರು ತಾಲೂಕು ಕಚೇರಿಗೆ ಆಗಮಿಸುತ್ತಿದ್ದು, ಜನಸಂದಣಿ ಹೆಚ್ಚಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ಕುಳಿತುಕೊಳ್ಳಲು ಸಾಕಷ್ಟು ಬೆಂಚುಗಳು, ಕುರ್ಚಿಗಳು ವ್ಯವಸ್ಥೆ ಮಾಡಬೇಕೆಂದು ಮನವಿ ಮಾಡಲಾಯಿತು. ಇದೇ ವೇಳೆ ತಾಲೂಕು ಕಚೇರಿ ಆವರಣದಲ್ಲಿ ಮಳೆ ನೀರು ನಿಂತು ಸಾರ್ವಜನಿಕರಿಗೆ ತೊಂದರೆ ಉಂಟಾಗುತ್ತಿರುವುದರಿಂದ ಸೂಕ್ತ ಚರಂಡಿ ವ್ಯವಸ್ಥೆ ಕಲ್ಪಿಸಿ ಸಮಸ್ಯೆಯನ್ನು ಶೀಘ್ರದಲ್ಲೇ ಪರಿಹರಿಸಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಹರಿಹರ ತಾಲೂಕು ಅಧ್ಯಕ್ಷರಾದ ರಮೇಶ್ ಮಾಣೆ, ನಗರ ಘಟಕದ ಅಧ್ಯಕ್ಷರಾದ ಪ್ರೀತಂ ಬಾಬು ಹಾಗೂ ಕಾರವೇ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ವರದಿ ಶೇಖ್ ಅಲ್ತಾಫ್, ಸ್ಮಾರ್ಟ್ ನ್ಯೂಸ್ ಕನ್ನಡ, ಹರಿಹರ. ಆತ್ಮೀಯರೇ, ಈ ಒಂದು ಹರಿಹರ ತಾಲೂಕು ಆಫೀಸ್ ಮುಂದೆ ಏನಿಲ್ಲಿ ಒಂದು ಜಾತಿ ಮತ್ತು ಆದಾಯ ಪತ್ರವನ್ನು ಪಡೆಯೋಕ್ಕೆ ಸುಮಾರು ಹಳ್ಳಿಗಳಿಂದ ಜನರು ಬರ್ತಾರೆ. ಇಲ್ಲಿ ಈಗೇನು ಶಾಲೆ ಕಾಲೇಜುಗಳು ಪ್ರಾರಂಭ ಆಗಿರೋದ್ರಿಂದ ಪ್ರತಿಯೊಬ್ಬರಿಗೆ ಜಾತಿ ಆದಾಯ ಪತ್ರ ಅವಶ್ಯಕತೆ ಇರೋದ್ರಿಂದ ಏನಾಗಿದೆಪ್ಪ ಅಂತಂದ್ರೆ ಇಲ್ಲಿ ಜನ ಎಲ್ಲ ಫುಲ್ಲು ಜನ ಬರ್ತಾರೆ. ಸರ್ವರ್ ಬೇರೆ ಸಮಸ್ಯೆ ಇರೋದ್ರಿಂದ ಏನಾಗಿದೆಪ್ಪ ಅಂತಂದರೆ ಜನ ನಿಂತು ಸುಸ್ತಾಗ್ಬಿಟ್ರೆ. ಯಾಕಂದ್ರೆ ಇಲ್ಲಿ ಸುಮಾರು ಒಂದು ವೃದ್ಧರು ಬರ್ತಿದ್ದಾರೆ, ಅದೇ ರೀತಿಯಾಗಿ ವಿಕಲಚೇತನರು ಬರ್ತಿದ್ದಾರೆ, ಅದೇ ರೀತಿ ಶಾಲೆ ಮಕ್ಕಳು ಬರ್ತಿದ್ದಾರೆ. ಇದರಿಂದ ಏನಕ್ಕಂದ್ರೆ ಅವ್ರಿಗೆಲ್ಲ ನಿಂತು ಸಾಕಾಗ್ತಿದೆ. ಆಗ ಕೂಡ ಮನೆ ತಹಶೀಲ್ದಾರ್ ಈ ಒಂದು ನಮ್ಮ ಮನೆಗೆ ಎಚ್ಚೆತ್ಕೊಂಡು ಏನು ಒಂದು ಸಿಮೆಂಟ್ ಬೆಂಚಸ್ಸನ್ನು ಏನು ಎಲ್ಲ ಮೇಲ್ಗಡೆ ಎಲ್ಲ ಇದೆಲ್ಲ ಸೀಟೆಲ್ಲ ಹಾಕ್ಸಿದ್ದಾರೆ, ಅದ್ರ ತಕ್ಕನಾಗ ಏನೇ ಒಂದು ಸಿಮೆಂಟ್ ಬೆಂಚಸ್ಸನ್ನು ಹಾಕ್ಸ್ಬಿಟ್ರೆ ಜನರು ಆರಾಮಾಗಿ ಕೂತ್ಕೊಂತಾರೆ, ಒಂದು ತಾಳ್ಮೆಯಿಂದ ತಮ್ಮದೇನು ಕೆಲಸ ಮುಗಿಸ್ಕೊಂಡು ಹೋಗ್ತಾರೆ. ಇಲ್ಲಾಂದರೆ ಜನ ನಿಂತು ಕೆಲವು ಹಳ್ಳಿಗಳಿಂದ ಬಂದು ಊಟ ಮಾಡಿರಲೇನಿಲ್ಲ, ಸುಸ್ತಾಗ್ತಿರ್ತಾರೆ, ತಲೆ ತಿರ್ತಾ ಹಿಂಗೆ ಹೇಳ್ತಿರ್ತಾರೆ. ಅದೇ ಕುಂತು ಸ್ವಲ್ಪ ನೀರಿನ ವ್ಯವಸ್ಥೆ ಇಲ್ಲೇ ಪಕ್ಕದಲ್ಲಿ ಒಂದು ನೀರಿನ ವ್ಯವಸ್ಥೆ ಮಾಡಿ ಸಹ ಇನ್ನೂ ಅನುಕೂಲ ಆಗುತ್ತೆ. ಹಾಗಾಗಿ ಮನೆ ತಹಶೀಲ್ದಾರ್ ಕೂಡಲೇ ಏನು ಈ ಒಂದು ಇಲ್ಲಿ ಜನರಿಗೆ ಕೂರುವಂಥ ಒಂದು ಬೆಂಚ್ಗಳ ವ್ಯವಸ್ಥೆನ ಶೀಘ್ರ ಮಾಡಬೇಕು, ಮಾಡೋದಂತ ಜನರಿಗೆ ಅನುಕೂಲ ಆಗುತ್ತೆ ಅಂತೇಳಿ ನಮ್ಮ ಕರ್ನಾಟಕ ರಕ್ಷಣೆ ಅದಕ್ಕೆ ನಾವು ಪ್ರವೀಣ್ ಶೆಟ್ಟಿ ಬಂದು ನಾವು ಒತ್ತಾಯ ಮಾಡ್ತಾಯಿದ್ವಿ. ಇಲ್ಲ ಅಂತಂದರೆ ನಾವು ಮುಂದಿನ ದಿನಗಳಲ್ಲಿ ಬೇರೆ ರೀತಿಯಾದಂಥ ಒಂದು ಹೋರಾಟ ಕೈಬೇಕಾಗುತ್ತೆ. ಹಾಗಾಗಿ ನಮ್ಮಲ್ಲಿರ್ತಕ್ಕಂಥ ತಹಶೀಲ್ದಾರರು ಜನಪರ ತಹಶೀಲ್ದಾರ್ ಆಗಿರೋದ್ರಿಂದ ಇವರು ಕೂಡಲೇ ಎಚ್ಚೆತ್ಕೊಂಡು ಈ ಒಂದು ಜನರಿಗೆ ಬೆಂಚ್ಗಳನ್ನು ಹಾಕ್ಸೋದ್ರ ಮುಖಾಂತರ ಸಾರ್ವಜನಿಕರಿಗೆ ಅನುಕೂಲ ಮಾಡ್ಕೊಳ್ಬೇಕಂತೇಳಿ ನಾವು ಮತ್ತೊಮ್ಮೆ ತಮಗೆ ಮನವಿಯನ್ನು ಮಾಡ್ತಾಯಿದ್ದೀವಿ. ಆತ್ಮೀಯರೇ, ಬಂಧುಗಳೇ, ಇವತ್ತು ಸಾರ್ವಜನಿಕರು ಕ್ಯಾಸ್ಟು ಮತ್ತು ಇನ್ಕಮ್ಗೋಸ್ಕರ ಒಂದು ಬೆಳಗ್ಗೆ 7 ಗಂಟೆಗೆ ಬಂದು ಸುಮಾರು 10:30 ತನಕ ವೇಟ್ ಮಾಡಿ ಮತ್ತು ಹಲವಾರು ಜನಗಳನ್ನು ಹಳ್ಳಿಯಿಂದ ಮತ್ತು ಸುಮಾರು ಎಲ್ಲ ಹಳ್ಳಿಗಳಿಂದ ಬರ್ತಾಯಿರ್ತಾರೆ, ಹ್ಯಾಂಡಿಕ್ಯಾಪ್ಟು ಬರ್ತಾಯಿದ್ದಾರೆ, ವಯಸ್ಸಾದವರು ಬರ್ತಾಯಿರ್ತಾರೆ. ಅವರಿಗೆ ಸುಮಾರು 2-3 ತಾಸು ನಿಂತ್ಕೊಳ್ಳೋಕ್ಕೆ ಆಗ್ತಾ ಇರಲ್ಲ, ಪಶ್ಚಾತ್ತಾಪ ಪಡ್ತಾ ಇರ್ತಾರೆ. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಗೆ ಗಮನಕ್ಕೆ ಹಾಕಿದಾಗ ನಾವು ತಕ್ಷಣವೇ ಬಂದು ಈ ಜಾಗವನ್ನು ವೀಕ್ಷಣೆ ಮಾಡಿದ್ವಿ. ಆದರೂ ಕೂಡ ಮಾನ್ಯ ತಹಸೀಲ್ದಾರ್ ಕೂಡ ಇಲ್ಲಿ ಕುತ್ಕೊಳ್ಳೋಂಥ ಚೇರುಗಳು, ಯಾಕಂದರೆ ಸುಮಾರು ಒಂದು 60 ಅಡಿ 120 ಅಡಿ ಉದ್ದ ಇಲ್ಲಿ ಜಾಗ ಇದೆ. ದಯಮಾಡಿ ಒಂದು 4 ಅಡಿಗೆ ಒಂದು ಚೇರ್ ಹಾಕ್ಸಿದ್ರೆ ಸಾರ್ವಜನಿಕರು, ವೃದ್ಧರು, ವಿಕಲಚೇತನರು ಎಲ್ಲರೂ ಕೂಡ ಅವ್ರಿಗೆ ಕುತ್ಕೊಂಡು ಅವ್ರವ್ರ ಕೆಲಸ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಇಲ್ಲ ಅಂದರೆ ಸಾರ್ವಜನಿಕರಿಗೆ ತೊಂದರೆ ಆಗಿ ನಾಳೆ ಅವ್ರಿಗೇನೋ ಒಂದು ಅನಾಹುತಗಳಾದರೆ ಯಾರು ಹೊಣೆಗಾರರು? ವೃದ್ಧರು ಬರ್ತಾರೆ, 60, 50, 60 ವರ್ಷದ ಕೂಡ ಮಕ್ಕಳಿಗೆ ಬಿಟ್ಟು ಬರ್ತಾಯಿರ್ತಾರೆ. ಊಟ ಮಾಡ್ತಾರೆ, ನೋಡಿ ಊಟಕ್ಕೆ ಹೋಗಿಲ್ಲ, ಎಲ್ಲ ಅಧಿಕಾರಿ ಊಟಕ್ಕೆ ಹೋದರೆ ಇವರು ವೇಟ್ ಮಾಡ್ತಿದ್ದಾರೆ ಎಲ್ಲ ಬಂದು. ಇವರು ಊಟ ಕೂಡ ಹೋಗಿಲ್ಲ. ಯಾಕಂದರೆ ನಮಗೆ ಸರ್ವರ್ ಇಲ್ಲ, ನಮಗೆ ಸರ್ವರ್ ಸಿಗೋಲ್ಲ, ಇಲ್ಲಿ ನಮಗೆ ತೊಂದರೆ ಆಗುತ್ತೆ ಅಂತೇಳಿ ಎಲ್ಲರೂ ಕೂಡ ನಮ್ಮ ಕರ್ನಾಟಕ ರಕ್ಷಣೆಗೆ ಗಮನಕ್ಕೆ ಹಾಕಿದ್ದಾರೆ. ನಾವು ಕೂಡ ಮಾನ್ಯ ತಹಸೀಲ್ದಾರಿಗೆ ಗಮನಕ್ಕೆ ಹಾಕ್ತಿದ್ದೀವಿ. ತಕ್ಷಣ ಅವ್ರನ್ನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗನೆ ಅವರಿಗೆ ಕುತ್ಕೊಳ್ಳೋ ಒಂದು ವ್ಯವಸ್ಥೆ ಮಾಡಬೇಕು. ನಾವು ಈ ಸಮಯಕ್ಕೆ ಆಗ್ರಹಿಸ್ತಿದ್ದೀವಿ. ಯಾಕಂದರೆ ಇನ್ನೂ 2 ದಿವಸ ಕಾಲ ವೇಟ್ ಮಾಡ್ತಿದ್ದೀವಿ. ಇಲ್ಲಾಂದರೆ ನಾವು ಬೃಹತ್ವಾದಂಥ ಪ್ರತಿಭಟನೆ ಮಾಡಬೇಕಾಗುತ್ತೆ. ಮಾನ್ಯ ತಹಸೀಲ್ದಾರಿಗೆ ಇದೊಂದು ಮನವಿ ಮಾಡ್ತಿದ್ದೀವಿ. ತಕ್ಷಣವೇ ಇದನ್ನು ಕಾರ್ಯರೂಪಕ್ಕೆ ಬರಬೇಕಂತೇಳಿ ನಾವು ಒತ್ತಾಯ ಮಾಡ್ತಿದ್ದೀವಿ. ತಾಲೂಕು ಅಧ್ಯಕ್ಷ ರಮೇಶ್ ಮಾಣೆ. ಈಗ ಬೆಳಿಗ್ಗೆ 7 ಗಂಟೆಗೆ ಬಂದು ಇಲ್ಲಿ ಕಾಯ್ತಾ ಇದ್ದಾವೆ. ನಿಂತು ಕಾಲೆಲ್ಲ ಚಿಪ್ಪೆಲ್ಲ ಸೌದು ಹೋಗಿದ್ದಾವಲ್ಲ, ವಯಸ್ಸಾಗಿರ್ತವೆ. ನಮಗೆ 64 ವರ್ಷ. ದಯವಿಟ್ಟು ಕುಂದ್ರಲಿಕ್ಕೆ ಚೇರಿನ ವ್ಯವಸ್ಥೆ ಮಾಡಿರಿ. ನಮಗಂತೂ ಅಂಗವೈಕಲ್ಯರು ಬಂದಿದ್ದಾರೆ, ಪಾಪ ಅವರು ಕೆಳಗೆ ಕುಂತಿದ್ದಾರೆ. ಭಾಳ ತೊಂದರೆ ಆಗ್ತಾಯಿತ್ತು. ಇಲ್ಲಿ ಸಾಯಂಕಾಲ ಮಟ್ಟ ಕಾಯೋಂಥ ಸ್ಟೇಜ್ ಬರ್ತೈತಿ. ಬೇಗ ಒಂದು ವ್ಯವಸ್ಥೆ ಮಾಡಿಕೊಡ್ರಿ ಸರ್. ಸ್ವಲ್ಪ ಕುಡಿಲಿಕ್ಕೆ ಒಂದು ಸ್ವಲ್ಪ ನೀರಿಂದು, ಕುಂದ್ರಲಿಕ್ಕೆ ಒಂದು ಸ್ವಲ್ಪ ಜಾಗ ಮಾಡಿದ್ರಿ ಅಂದರೆ ಸಿಟ್ಟು ಕಮ್ಮಿ ಆಕತ್ತೆ ನಮಗೆ. ಇಲ್ಲಾಂದ್ರೆ ಒಬ್ರಿಗೊಬ್ರು ಭಾಳ ಸಿಟ್ಟಾಗಿ ಹೊಡೆದಾಟಕ್ಕೆ ನಿಂತ್ಕೊಂಡ್ಬಿಡ್ತವೆ. ನಿಂತು ಸಾಕಾಗಿರ್ತೈತೆ. ನಾವು ಏನಾರು ಒಂದು ಮಾತಾಡ್ತೀವಿ, ಏನಾರು ಒಂದು ಗಲಾಟೆಗಳಾಕವು. ಅದನ್ನೆಲ್ಲ ಶಾಂತ ರೀತಿಯಿಂದ ನಮಗೆ ಸರಿ ಮಾಡಿಕೊಡ್ರಿ ಅಂತೇಳಿ ದಯವಿಟ್ಟು ಮನವಿ ಮಾಡ್ಕೊಂತೇವೆ ಸರ್.